ಎಷ್ಟು ದೊಡ್ಡ ದೇಶ, ಎಷ್ಟು ದೊಡ್ಡ ಕಾಲ, ನೀನು ಯಾರದರಲ್ಲಿ ಅಂತ. ಇಂಥ ದೊಡ್ಡದಾದಂತಹ ಕಾಲ, ಅನಾದಿ ಕಾಲ, ಅನಂತ ಕಾಲಕ್ಕೆ ಮೊದಲಿಲ್ಲ ಕೊನೆಯಿಲ್ಲ, ಅಷ್ಟು ದೀರ್ಘವಾದಂತಹ ಕಾಲ. ಅದರೊಳಗೆ ಒಬ್ಬ ಬ್ರಹ್ಮ, ನಾಲ್ಮೊಗದ ಬ್ರಹ್ಮ. 4 ಯುಗಗಳು ಕಳೆದರೆ ಒಂದು ಮಹಾಯುಗ, 71 ಮಹಾಯುಗಗಳು ಕಳೆದರೆ ಒಂದು ಮನ್ವಂತರ, 14 ಮನ್ವಂತರ ಕಳೆದರೆ ಅದು ಬ್ರಹ್ಮದೇವರ ಒಂದು ದಿನ. ಇಷ್ಟೇ ರಾತ್ರಿ. ಹೀಗೆ 360 ದಿವಸ ಕಳೆದರೆ ವರ್ಷ. ಅಂಥ 100 ವರ್ಷ ಬ್ರಹ್ಮದೇವರದು. ಅಷ್ಟು ಅನಾದಿ ಕಾಲ, ಅನಂತ ಕಾಲ, ಅದಕ್ಕೆ ಲೆಕ್ಕನೇ ಇಲ್ಲ. ಅದು ಅನಾದಿ ಅನಂತ. ಬ್ರಹ್ಮದೇವರ ಒಂದು ಆಯುರ್ಮಾನವೇ ಇಷ್ಟು ದೀರ್ಘವಾಗಿದೆ. ಅದರೊಳಗೆ 50 ವರ್ಷ ಕಳೆದಿದೆ. 51ನೇ ವರ್ಷದ ಮೊದಲನೆಯ ದಿನದಲ್ಲಿ ನಾವೆಲ್ಲ ಇದ್ದೇವೆ. 14 ಮನ್ವಂತರ, ಅದರೊಳಗಿನ 7ನೇ ಮನ್ವಂತರ. 7ನೇ ಮನ್ವಂತರದೊಳಗಿನ 71 ಮಹಾಯುಗಗಳ ಪೈಕಿ 28ನೇ ಮಹಾಯುಗದ ಕಲಿಯುಗದೊಳಗೆ ಇವತ್ತು ನಾವಿದ್ದೇವೆ. ಹಿಂದೆ ಅಷ್ಟು ಕಾಲ ಕಳೆದಿದೆ, ಇನ್ನು ಮುಂದೆ ಅಷ್ಟು ಕಾಲ ಬರೋದಿದೆ ಒಬ್ಬ ಬ್ರಹ್ಮದೇವರಿಗೆ. ಇನ್ನು ಇಂತಹ ಬ್ರಹ್ಮದೇವರು ಹಿಂದೆ ಆಗಿ ಹೋದವರು ಅನಂತ, ಮುಂದೆ ಬರುವವರು ಅನಂತ. 10, 20 ಅಲ್ಲ, ಇನ್ನು ಅನಂತ ಬ್ರಹ್ಮರು ಬರ್ತಾರೆ. ಇಷ್ಟು ದೊಡ್ಡ ಕಾಲದೊಳಗೆ ನನ್ನ ಆಯುಷ್ಯ ಎಷ್ಟು ಅಲ್ಪ. ಏನ ಮೀಸಿ ತಿರುಗಿಸಿದ್ದು ನನ್ನ ಸಮಾನ. ಏನ್ ನಿನ್ನ ಮೀಸಿ, ನೀನೇ ಇರೋದಿಲ್ಲ, ಮೀಸಿಯಲ್ಲಿ ಉಳಿತಿದೆ. ಏನು ಅಹಂಕಾರ ಪಡುವುದು. ಇಂಥ ದೊಡ್ಡ ಕಾಲದೊಳಗೆ ಮಿಂಚಿನಂತೆಯೂ ಮಿಂಚಿ ಹೋಗ್ತೇವೋ ಇಲ್ಲವೋ, ಅಷ್ಟಾದರೂ ಕಾಲದ ಲೆಕ್ಕ ಸಿಗತ್ತಾ? ಆ ಅನಂತ ಕಾಲದೊಳಗೆ ನನ್ನ ಕಾಲ ಅಂದ್ರೆ ಒಂದು ಮಿಂಚಿನ ಕಾಲ ಆಗ್ತದ? ಅಂತೂ ಊಹಿಸಲಿಕ್ಕೆ ಸಾಧ್ಯವಾಗದಷ್ಟು ಅಲ್ಪ ಕಾಲದೊಳಗೆ ಮಿಂಚಿ ಹೋಗುವಂಥವರು ನಾವು.